ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ರೂಮಲ್ಲಿ ಭಾರ್ಗವಿ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ಹಾಗೆ ಅರ್ಜುನ್ ಬಗ್ಗೆನೇ ಕನ್ಸ್ಕೊಂತ ಇರ್ತಾಳೆ. ಈ ಕಡೆ ಅರ್ಜುನ್ ಆದಷ್ಟು ಬೇಗನೆ ರೆಡಿ ಆಗ್ಬಿಟ್ಟು ಬರಕ್ಕೆ ಹೇಳಿದ್ದಾರೆ. ಯಾವ ಸೀರೆನ ಉಟ್ಕೊಳ್ಳಿ ಅಂತ ಈ ಕಡೆ ಭಾರ್ಗವಿ ಒಂದಷ್ಟು ಸೀರೆನೆಲ್ಲ ನೋಡ್ತಾ ಇರ್ತಾಳೆ. ಈ ಸೀರೆನೇ ಉಟ್ಕೊಂಡ್ಬಿಡ್ತೀನಿ, ಯಾಕಂತಂದ್ರೆ ಅರ್ಜುನ್ ಪ್ರೀತಿಯಿಂದ ನನಗೆ ಅಂತ ತಗೊಬಂದು ಕೊಟ್ಟಿರುವ ಸೀರೆ, ಇದನ್ನ ನಾನು ಉಟ್ಕೊಂಡು ಅರ್ಜುನ್ ಮುಂದೆ ಹೋದಿದ್ರೆ ಅರ್ಜುನ್ ಕೂಡ ತುಂಬಾನೇ ಖುಷಿ ಆಗ್ಬಹುದು ಅಂತ ಈ ಕಡೆ ಭಾರ್ಗವಿ ಆ ಸೀರೆನ ಕೈಯಲ್ಲಿ ಹಿಡ್ಕೊಂಡು ತುಂಬಾನೇ ಖುಷಿಯಾಗಿರ್ಬೇಕಾದ್ರೆ ಸಾಕು ಸಾಕು ಖುಷಿ ಪಟ್ಟಿರೋದು ಅಂತ ಹೇಳ್ಬಿಟ್ಟು ಬೃಂದ ರೂಮ್ ಒಳಗಡೆ ಕಾಲಿಟ್ಬಿಡ್ತಾಳೆ. ಈ ಕಡೆ ಬೃಂದನ ನೋಡ್ಕೊಂಡು ಭಾರ್ಗವಿ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ನೀನಾ ಅಂತ ಕೇಳಿದ ತಕ್ಷಣ ನಾನೇನೆ, ಯಾಕೆ ನಾನು ಬರ್ಬಾರ್ದಿತ್ತ? ನನ್ನನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಕೂಡ ನನ್ನ ಪ್ಲೇಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಅಂದ್ರೆ ನಿನ್ ಪ್ರೀತಿಯ ಗಂಡ ಅರ್ಜುನ ಏನಾದ್ರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಹೇಗೆ ಅಂತ ಈ ಕಡೆ ಬೃಂದ ಕೇಳ್ತಿರ್ಬೇಕಾದ್ರೆ ಆಗ ಭಾರ್ಗವಿ ತುಂಬಾನೇ ಕೋಪ ಮಾಡ್ಕೊಂಡ್ ಬಿಡ್ತಾಳೆ. ಅವನು ನನ್ನ ಗಂಡ, ಅವನು ನನ್ನ ರೂಮಲ್ಲಿ ಬಾರ್ದೆ ಇರೋಕ್ಕಾಗುತ್ತಾ? ಅವ್ನು ಬಂದರೆ ತಪ್ಪೇನು ಅಂತ ಈ ಕಡೆ ಹಾಗೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ, ಭಾರ್ಗವಿ ನಿಂದು ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ ಕಣೆ. ಅಲ್ಲ, ಈ ಮನೆಯಿಂದ ನೀನು ಹೊರಟೋಗ್ಬಿಡ್ತೀಯ ಅಂತ ಬಂದು ಜಾಸ್ತಿ ದಿನ ನೀನು ಇರಲ್ಲ ಅಂತ ಅನ್ಕೊಂಡಿದ್ರೆ ಆದರೆ ನೀನು ಮಾತ್ರ ಈ ಮನೆಯವ್ರಿಗೇನೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಇಲ್ಲೇನೆ ಇರೋಕೇನೆ ನೋಡ್ತಾ ಇದೆಯಲ್ವೇನೆ. ಅಲ್ಲ, ನಾನು ನಿನಗೆ ಮಾಡಿರುವ ಅನ್ಯಾಯ ಆದ್ರೂ ಕೂಡ ಏನು, ಆ ಮನೇಲಿ ಇರಬೇಕಾದ್ರೆ ನಿನ್ನಿಂದಾಗಿ ಒಂದು ಸ್ವಲ್ಪನೂ ಕೂಡ ನನ್ನ ಜೀವನ ಚೆನ್ನಾಗಿನೇ ಇರಲಿಲ್ಲ. ಈ ಮನೆಗೆ ಬಂದ್ಕೊಂಡು ನೆಮ್ಮದಿಯಾಗಿ ಗಂಡನ ಜೊತೆಗೇನೆ ಈ ಮನೆಯವ್ರ ಜೊತೆಗೇನೆ ನಾನು ಚೆನ್ನಾಗಿರೋಣ ಅಂತ ಅನ್ಕೊಂಡಿದ್ದೆ, ಅದನ್ನು ಕೂಡ ನೀನು ಸಹಿಸ್ಕೊಳ್ದೆ ಮತ್ತೆ ಈ ಮನೆಗೇನೆ ಕಾಲಿಟ್ಬಿಟ್ಟು ನನ್ನ ಜೀವನದಲ್ಲಿ ಯಾಕೆ ನೀನು ಒಳ್ಳೆ ಬೆನ್ನಿಗೆ ಬಿದ್ದಿರುವ ಬೇತಾಳ ಥರನೇ ನಾನು ಎಲ್ಲಿಗೆ ಹೋದ್ರೂ ಕೂಡ ನೀನನ್ನು ಕೂಡ ಅಲ್ಲೇ ಬಂದುಬಿಡ್ತೀಯಲ್ಲ. ನಾನು ಮಾಡಿರುವ ಪಾಪ ಅದನ್ನು ಏನು? ನೋಡು ಭಾರ್ಗವಿ, ನಾನು ಡೈರೆಕ್ಟ್ ಆಗಿನೇ ಹೇಳ್ತಾ ಇದ್ದೀನಿ, ಸುತ್ತಿ ಬಳಸಿ ಮಾತಾಡ್ತಾ ಇಲ್ಲ ನಾನು. ನೋಡು, ನೀನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು. ಯಾಕಂತಂದ್ರೆ ಇದು ನನ್ನ ಕುಟುಂಬ. ನನ್ನ ಕುಟುಂಬದಲ್ಲಿ ನಾನು ನನ್ನ ಗಂಡನ ಜೊತೆಗೇನೆ ಚೆನ್ನಾಗಿನೇ ಇರಬೇಕು ಅಂತಂದ್ರೆ ನೀನು ಇಲ್ಲಿ ಇರಲೇಬಾರ್ದು. ನೀನಿದ್ದಿದ್ರೆ ನಾನು ನಮ್ಮ ಮನೆಯವ್ರ ಜೊತೆಗೇನೆ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಇಲ್ಲಿಂದ ಹೋಗ್ತಾ ಇರು ಅಂತ ಈ ಕಡೆ ಬೃಂದ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಆಗ ಭಾರ್ಗವಿ ಮಾತ್ರ ಹಾಗೆ ನಗಾಡ್ಕೊಂಡು, ಅರೆ, ನನ್ನ ಗಂಡನ ಜೊತೆ ನಾನು ಇರ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋಕ್ಕೆ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ನನ್ನ ಗಂಡ ನನ್ನ ಸಂಸಾರನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿನೇ ಗೊತ್ತು. ಇನ್ನು ಡಿವೋರ್ಸು ಅಂತ ಕನ್ಸನ್ನೆಲ್ಲ ಕಾಣಕ್ಕೆ ಹೋಗ್ಬೇಡ. ಯಾವತ್ತಿದ್ರೂ ಕೂಡ ನನ್ನ ಗಂಡ ನನ್ನ ಮನೆ ಇದು, ಇಲ್ಲಿಂದ ಹೋಗೋ ಮಾತೇ ಇಲ್ಲ ನಾನು. ಅದು ಎಷ್ಟು ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನನ್ನ ಗಂಡನ ಜೊತೆಗೆ ನಾನು ಇದೇ ಮನೇಲಿ ಇರ್ತೀನಿ ಅಂತ ಈ ಕಡೆ ಭಾರ್ಗವಿ ಹೇಳಿದ ತಕ್ಷಣ ಆಗ ಬೃಂದ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಭಾರ್ಗವಿ ಏನು ಹೇಳ್ತೀನಿ ನೀನು? ನಿನ್ನ ಗಂಡಂಗೆ ನೀನು ಎಲ್ಲ ನಿನ್ನ ಬಗ್ಗೆ ಕೂಡ ಗೊತ್ತಿದೇನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಷ್ಟೊಂದು ಪ್ರೀತಿ ಮಾಡೋ ನಿನ್ನ ಗಂಡ ಅರ್ಜುನ್ಗೆ ಅವ್ರ ಅಣ್ಣನ ಫಸ್ಟಲ್ಲೋ ಮೊದಲನೇ ಪ್ರೀತಿ ನೀನೇ ಅಂತ ಅವರಿಗೆ ಹೇಳಿದ್ಯಾ ಅಂತ ಈ ಕಡೆ ಬೃಂದ ಹಾಗೆ ಭಾರ್ಗವಿ ಗಲ್ಲ ಹಿಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಭಾರ್ಗವಿ ಮಾತ್ರ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಏನೇ ಭಾರ್ಗವಿ, ನಾನು ನಿನ್ನ ಹತ್ರ ಕೇಳಿರೋದಕ್ಕೆ ನೀನು ಇಷ್ಟೊಂದು ಶಾಕ್ ಆಗಿಬಿಟ್ಟಿಯ? ಒಂದು ವೇಳೆ ಯೋಚನೆ ಮಾಡು, ಈ ವಿಷಯ ಏನಾದ್ರೂ ಕೂಡ ಅಪ್ಪಿತಪ್ಪಿ ಅರ್ಜುನ್ಗೆ ಹೇಗಾದ್ರೂ ಗೊತ್ತಾಯ್ತಂತ ಹಿಡ್ಕೊ, ಆ ದಿನ ನಿನ್ನ ಪರಿಸ್ಥಿತಿ ಏನಾಗಿರುತ್ತಂತ ಸ್ವಲ್ಪ ಯೋಚನೆ ಮಾಡೇ. ನೋಡು, ಆ ದಿನನೇನೆ ನೀನು ಡಿವೋರ್ಸ್ ಕೊಡೋದಲ್ಲ, ಅರ್ಜುನ್ ನಿನ್ನನ್ನು ಕುತ್ತಿಗೆ ಹಿಡಿದ್ಬಿಟ್ಟು ಡಿವೋರ್ಸ್ ಕೊಟ್ಬಿಟ್ಟು ಈ ಮನೆಯಿಂದ ಹೋಗ್ತಾ ಇರುವಂತ ಆಚೆ ತಳ್ಳಿಬಿಡ್ತಾನೆ. ಆವಾಗ ನಿನ್ನ ಪರಿಸ್ಥಿತಿ ಯಾವ ಥರ ಇರುತ್ತಂತ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಜೋರಾಗಿ ನಗಾಡ್ಕೊಂಡು ರೂಮಿಂದ ಹೊರಗಡೆ ಹೋಗ್ಬಿಡ್ತಾಳೆ ಬೃಂದ. ಇನ್ನು ಒಂದು ಕಡೆ ಅವಳು ಹೋದ ನಂತರ ಭಾರ್ಗವಿ ಮಾತ್ರ ತನಗೆ ತಾನೇ ಸಮಾಧಾನ ಮಾಡಿಕೊಂಡು, ನಾನು ಯಾಕೆ ಇಷ್ಟೊಂದು ಭಯ ಪಡಬೇಕು? ಅದು ಅಲ್ಲದೆ ಅವ್ರು ನನ್ನನ್ನು ಇಷ್ಟಪಟ್ಟಿರೋದು, ನಾನಾಗಿ ಅವರನ್ನು ಇಷ್ಟಪಡಲೇ ಇಲ್ಲ, ಇದರಲ್ಲಿ ನಂದು ಏನೂ ಕೂಡ ತಪ್ಪಿಲ್ಲ. ಅದು ಅಲ್ಲದೆ ಅರ್ಜುನ್ ಎಂಥವ್ರು ಅಂತ ನನಗೆ ಚೆನ್ನಾಗಿನೇ ಗೊತ್ತು, ಅವ್ರು ನನ್ನನ್ನು ನಂಬುತ್ತಾರೆ. ಹಾಗಾಗಿ ಯಾವತ್ತೋ ನಡೆಯುವ ವಿಷಯ ಗೊತ್ತಾಗೋದಕ್ಕೆ ನಾನು ಇವತ್ತು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅದು ಅಲ್ಲದೆ ಅರ್ಜುನ್ ನನ್ನನ್ನು ಚೆನ್ನಾಗಿ ರೆಡಿಯಾಗಿ ಬರೋಕ್ಕೆ ಹೇಳಿದ್ದಾರೆ, ಬೇರೆ ಸಮಯ ಬೇರೆ ಆಗ್ತಿದೆ, ನಾನು ಆದಷ್ಟು ಬೇಗನೆ ರೆಡಿ ಆಗಿಬಿಟ್ಟು ಫಂಕ್ಷನ್ ಹತ್ರ ಹೋಗಬೇಕು ಅಂತ ಈ ಕಡೆ ಭಾರ್ಗವಿ ಹಾಗೆ ನೀಟಾಗಿ ರೆಡಿ ಆಗಿಬಿಟ್ಟು ಫಂಕ್ಷನ್ ಹತ್ರ ಹೋಗ್ಬಿಟ್ಟು, ಅರ್ಜುನ್ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಅರ್ಜುನ್ ತೋರ್ಸೋಣ ಅಂತ ಅನ್ಕೊಂಡ್ರೆ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ ಅಂತ ಈ ಕಡೆ ಭಾರ್ಗವಿ ಹಾಗೆ ತಿರುಗ್ಬಿಟ್ಟು ಅರ್ಜುನ ಹುಡುಕ್ತಾ ಇರ್ಬೇಕಾದ್ರೆ ಭಾರ್ಗವಿ ಅಂತ ಹಿಂದ್ಗಡೆಯಿಂದ ವಾಯ್ಸ್ ಬಂದಿದ ತಕ್ಷಣ ಆಗ ಭಾರ್ಗವಿ ತಿರುಗಿದ ತಕ್ಷಣ ಎದುರುಗಡೆ ಚರಣ್ ಬಂದು ನಿಂತ್ಕೊಂಡಿರ್ತಾರೆ. ಈ ಕಡೆ ಅವರನ್ನ ನೋಡ್ಕೊಂಡು ಭಾರ್ಗವಿ ಮಾತ್ರ ತುಂಬಾನೇ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.